ಪದ್ಧತಿಯ ಪ್ರಕಾರ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಶಿಷ್ಯರು ಆತನ ಹಿಂದೆ ಹೋದರು. ಶಿಷ್ಯರು ಕೂಡ ಆತನ ಹಿಂದೆ ಹೋದರು. ಆತನು ಕ್ಲುಪ್ತ ಸ್ಥಳಕ್ಕೆ ಬಂದಾಗ ಅವರಿಗೆ ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿರಿ, ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಆಮೇಲೆ ಆತನು ಅವರನ್ನು ಬಿಟ್ಟು ಕಲ್ಲೆಸಿಗೆ ಎಷ್ಟು ದೂರ ಹೋಗಿ ಮೊಣಕಾಲೂರಿ ಏನ್ ಮಾಡಿದ್ರತ್ರಿ? ಹೇಳಿ ಏನ್ ಮಾಡಿದ್ರು? ಮುಸ್ಕೊಳ್ಳಿ ತಗೊಂಡು ನಡಿಲ್ಲ ಅಲ್ಲಿ, ಹತ್ತಿದ್ದ ಪಾಪಡಿಸ್ಕೊಟ್ಟಿಲ್ಲ ಅಲ್ಲಿ, ಮೊಣಕಾಲ ಪ್ರಾರ್ಥನೆ ಮಾಡ್ಯಾರ, ವಾಕ್ಯ ಚಲೋ ಕೇಳ್ಯಾರ. ಹಲ್ಲೆಲೂಯಾ. ನೀವು ಚಲೋ ವಾಕ್ಯ ಕೇಳಿದ್ರ ಬಹಳ ಚಲೋ, ನಿಮಗೆ ಲಾಭ ಅದ, ನಿಮ್ಮ ಜೀವಿತಕ್ಕೆ ಲಾಭ ಅದ, ನಿಮ್ಮ ಭವಿಷ್ಯಕ್ಕೆ ಲಾಭ ಅದ. ಇಲ್ಲಿ ಆಪತ್ತುಗಳು ಬರೋದಕ್ಕಿಂತ ಮುಂಚಿತವಾಗಿ ಯೇಸು ಸ್ವಾಮಿ ಗೊತ್ತಾಗಿತ್ತು. ಆತನು ಮಾಡಿದ ಒಂದೇ ಕೆಲಸ ಏನಂತಂದ್ರ ಮೊಳಕಾಲ್ ಹಾಕಿ ಪದ್ಧತಿಯ ಪ್ರಕಾರ ಎಣ್ಣೆ ಮರ ಗುಡ್ಡಕ್ಕೆ ಹೋಗಿ ರಾತ್ರಿ ಎಲ್ಲ ಪ್ರಾರ್ಥನೆ ಕಾಣ್ತಿದ್ದಾರೆ ಎಂಬುದಾಗಿ ವಾಕ್ಯ ಮುಂದೆ ಓದ್ತಾ ಇದ್ದಾರೆ. ಹಲ್ಲೆಲೂಯಾ. ಇಲ್ಲಿ ಮುಂದುವರ್ತೇವೆ ಏನಂತಂದ್ರೆ, ಆತನು ಪ್ರಾರ್ಥನೆ ಕಳೆಯುವಾಗ ಶಿಷ್ಯರಿಗೆ ಇಲ್ಲಿ ಕೂತ್ಕೊಳ್ಳಿ, ನಾನು ಅಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗಿ ಮೇಲೆ ಹೋಗಿ ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ನೀವು ಶೋಧನೆ ಒಳಗಂತೆ ಎಚ್ಚರವಾಗಿ ಪ್ರಾರ್ಥಿಸಿ ಎಂಬುದಾಗಿ ಹೇಳುವೆ. ಮುಂದಕ್ಕೆ ಹೋಗಿ ಆತನು ಮೊಳಕಾಲು ಹಾಕಿ ಪ್ರಾರ್ಥಿಸುವ ಸಮಯದಲ್ಲಿ ಆತನು ದುಃಖ ಭಾವವಾಗಿದ್ದನು. ಆತನ ಶರೀರವು ಕಂಪ್ಲೀಟ್ ಆಗಿ ನೋವಾಗ್ತಾ ಇತ್ತು, ಮನಸ್ಸು ನೋವಾಗ್ತಾ ಇತ್ತು, ದುಃಖ ಹೆಚ್ಚಿಗಾಗಿತ್ತು. ಅಲ್ಲಿ ದೇವರೇ ನಾನೇನ್ ಮಾಡಲಿ, ಈ ಒಂದು ಸಮಯದಲ್ಲಿ ನಾನು ನಿನ್ನನ್ನು ಕೊಂಡಾಡ್ತಿದ್ದೇನೆ, ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇನೆ, ನನ್ನ ಶರೀರವು ಬಲಹೀನವಾಗಿದೆ. ಯಾಕೆಂದರೆ ಇಲ್ಲಿ ಮುಂದೆ ನನಗೆ ಬರುವ ಸಂಕಷ್ಟ, ನನ್ನ ಮೈ ಮೇಲೆ ಪೆಟ್ಟು, ಕೊರಡೆ ಪೆಟ್ಟು, ಸಿಲ್ಬೆ ಪೆಟ್ಟು, ಆ ಸಿಲ್ಬೆ ಹೋಲಿಕೆ, ಇಂಥ ಭಾರವಾದ ಸಿಲ್ಬೆ ಹೋರ್ಬೇಕು. ನನ್ನ ಮೈಯೆಲ್ಲ ಗೋಧಿಗೆ ಕುಟ್ಟಿದ ಹಾಗೆ ಜನರ ಕೈಯಲ್ಲಿ ಗೋಧಿ ಹೆಂಗ್ ಕೊಡ್ತಾರೋ ಹಾಗ ಜನರ ಕೈಯಿಂದ ನಾನು ಈ ಶರೀರದ ಮೇಲೆ ಅನೇಕ ಪೆಟ್ಟುಗಳನ್ನು ತಾಳಬೇಕಾಗುತ್ತೆ. ನಾನು ಏನ್ ಮಾಡಲಿ? ನಾನು ಏನೆಲ್ಲ ಮಾಡಿದೆ? ಯೇಸೊಮ್ಮೆ ತಾನು ಜೀವಂತವಾಗಿರುವಾಗ ಅನೇಕರಿಗೆ ಅದ್ಭುತ ಮಾಡ್ಯಾರ, ಅನೇಕ ಜೀವಿತದಲ್ಲಿ ಸತ್ತವರಿಗೆ ಬದುಕಿಸ್ಯಾರ. ನಿತ್ಯ ಹೊಂಡ್ರು ಬೋಲ ಹಲ್ಲೆಲೂಯಾ, ಎಚ್ಚರಿಕೆದರು ಬೋಲ ಹಲ್ಲೆಲೂಯಾ. ಪ್ರೀತಿ ದೇವ್ರ ಮಕ್ಕಳೇ, ಇಲ್ಲಿ ನಿದ್ದೆ ಮಾಡಬೇಡ್ರಿ, ಎಚ್ಚರಿಕೆಯಾಗಿರೋದು ಪ್ರಾರ್ಥನೆ ಮಾಡ್ರಿ ಅಂತೇಳಿ ದೇವ್ರ ವಾಕ್ಯ ಹೇಳ್ತದ. ನೀವು ಪ್ರಾರ್ಥನೆ ಆಲಯದ ಕೂತು ಆರಾಧನೆ ಆಲಯದ ಕೂತು ನೀವು ನಿದ್ದೆ ಮಾಡ್ತೀರಿ ಅಂತಂದ್ರೆ ಸತ್ಯ ಹೇಳುತ್ತಿದೆ, ಪೆಟ್ಟು ನಿಮಗೆ ತಪ್ಪಿದ್ದಿಲ್ಲ. ಪ್ರೈಸ್ ದ ಲಾರ್ಡ್. ಆ ಪೆಟ್ಟಿನಿಂದ ಬಚಾವ್ ಆಗ್ಬೇಕಾದ್ರೆ, ಸಮಸ್ಯೆಗಳಿಗೆ ಬಚಾವಾಗಬೇಕಾದ್ರೆ ಪ್ರಾರ್ಥನೆ ಆಲಯದಾಗ ಯಾವತ್ತು ಬೇಕಾದ್ರೆ ಮುಚ್ಚಬೇಡ. ನಿತ್ಯ ಹೊಂಟದಂತಂದ್ರೆ ಗಪ್ಪಲ್ಲಿ ಬಾಟಲಲ್ಲಿ ನೀರು ತಗೊಂಡು ನಾಯಿ ಹೋಗ್ಕೊಡಿ, ದಸ್ತಿಗೆ ಬರ್ಸ್ಕೊಡಿ. ಆದ್ರೆ ಎಚ್ಚರಿಕೆ ಆಗ್ತದೆ. ದೇವ್ರ ವಾಕ್ಯ ಎಚ್ಚರವಾಗಿದ್ದು ಕೇಳಿ, ದೇವ್ರ ವಾಕ್ಯ ಬಿಡುಗಡೆ ಮಾಡ್ತದೆ. ನಿಮ್ಮ ಪಾಸ್ಟರ್ ನಿಮಗೆ ಸಿಗಲ್ಲ ಒಂದು ದಿವಸ, ಮತ್ತೊಬ್ಬ ಪಾಸ್ಟರ್ ಬಂದ್ರೆ ಅವ್ನಿಗೆ ಸಿಗಲ್ಲ. ಒಂದು ಸಮಯ ಬರೋದದ, 10 ವರ್ಷದ 20 ವರ್ಷದ ಒಂದು ಸಮಯ ಬರೋದದ, ಅದು ಮಹಾ ಭಯಂಕರ ಕಠಿಣ ಸಮಯ ಬರೋದು. ಆ ಸಮಯ ಈಗ ಪ್ರಾರಂಭವಾಗಿದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಕಠಿಣವಾದ ಸಮಯ ಬರುವಾಗ ಯೇಸು ಸ್ವಾಮಿ ಏನ್ ಮಾಡ್ಯಾರ? ಪ್ರಾರ್ಥನೆ ಮಾಡತ್ತಾರ. ಆತನು ಕಣ್ಣೀರು ಸುರಿಸಿ ರಾತ್ರಿ ಎಲ್ಲ ಪ್ರಾರ್ಥನೆ. ಆತನು ರಾತ್ರಿಯಲ್ಲಿ ಯಥಾ ಪ್ರಕಾರವಾಗಿ ಆಗೋ ದಿವಸ 3 ಸಲ ಪ್ರಾರ್ಥನೆ ಮಾಡ್ಯಾರ ಎಂಬುದಾಗಿ ನೋಡ್ತೇವೆ. ಇಲ್ಲಿ ದಾನಿಯೇಲ್ ಪ್ರವಾದಿ ದಿನಕ್ಕೆ 3 ಅವರ್ತಿ ಪ್ರಾರ್ಥನೆ ಮಾಡ್ಯಾರ. ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ಇಡೀ ರಾತ್ರಿಯಲ್ಲಿ 3 ಸಲ ಎದ್ದೆದ್ದು ಪ್ರಾರ್ಥನೆ ಮಾಡ್ಯಾರ. ಹಲ್ಲೆಲೂಯಾ. ಅವ್ರು ಪ್ರಾರ್ಥನೆ ಮಾಡತ್ತಿನಾಗ ಅವ್ರ ಮೈಗುಂಟ ಪಶಿನ ಹರಿದಿಲ್ಲ, ಮೈಯಾಗ ನೋಡಿದ್ರು ಪಶಿನ ಅದ. ಆ ಭೂಮಿ ಮೇಲೆ ಬಿದ್ದಿದಾಗ ಅದು ಹನಿ ರಕ್ತ ಆಗುವುದರಂತ ಮೊಳಕಾಲು ಹಾಕಿ, ಪ್ರಭುವೇ ನನಗೆ ರಕ್ಷಣೆ ಕೊಡು, ನನ್ನ ಶರೀರಕ್ಕೆ ಮನಸ್ಸು ಸಿದ್ಧವಾಗಿದೆ, ನನ್ನ ಶರೀರಕ್ಕೆ ಬಲ ಇಲ್ಲ ಎಂಬುದಾಗಿ ವಾಕ್ಯಕ್ಕೆ ಹೋಲಿಕೆ ಆಗುವಂತೆ ಅಲ್ಲಿ ಆತನು ಪ್ರಾರ್ಥನೆ ಮಾಡುವಾಗ ಏನಾಯ್ತು? ಹನಿಯಾಗಿ ರಕ್ತ ಭೂಮಿಗೆ ಉದುರಲ್ಪಟ್ಟಿದೆ. ಆವಾಗ ಪರಲೋಕ ತೆರೆಯಲ್ಪಟ್ಟು. ಹಲ್ಲೆಲೂಯಾ. ಆವಾಗ ಪರಲೋಕ ತೆರೆಯಲ್ಪಟ್ಟು ಒಬ್ಬ ದೇವದೂತನು ಆತನ ಸಂಗಡ ಮಾತಾಡಿ ಆತನಿಗೆ ಬೆನ್ನಿನ ಮೇಲೆ ಕೈ ಇಟ್ಟು, ಭಯ ಪಡಬೇಡ, ಅಂಜಬೇಡ, ತಂದೆಯ ದೇವರು ನಿನ್ನ ಶರೀರಕ್ಕೆ ಬಲ ಕೊಡ್ಲಿಕ್ಕೆ ನಮಗೆ ಕಳಿಸಿದ್ದಾನೆ. ನಿನ್ನ ಮೈ ಮೇಲೆ ಬೀಳುವಂತ ಪೆಟ್ಟುಗಳನ್ನ ತಾಳಿಕೊಳ್ಳುವಂತ ತಾಳ್ಮೆ
ನಾನೇನು ಕೊಳ್ಳತ್ತಿಲ್ಲ ಅಂತ ಹೇಳಿ ವಾಕ್ಯ ಓದ್ ನೋಡಿ ಅದಮ್ಮ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯದಲ್ಲಿ ಬರೀಪಟ್ಟಿದೆ, ಪರಲೋಕ ತೆರೆಯಲ್ಪಟ್ಟಿದೆ, ಒಬ್ಬ ದೂತನು ಬಂದನು. ಹಲ್ಲೆಲೂಯಾ. ಅಲ್ಲಿ ದಾನಿಯೇಲ ಪ್ರವಾದಿಗೆ ಸಿಂಹದ ಗವಿಯಲ್ಲಿ ಹಾಕಿದಾಗ ಆತನು ಮಾಡಿದ ಕೆಲಸ ಒಂದೇ, ಪ್ರಾರ್ಥನೆ. ಹಲ್ಲೆಲೂಯಾ. ಅಲ್ಲಿ ಪರಲೋಕ ತೆರೆಯಲ್ಪಟ್ಟಿದೆ, ದೇವದೂತರು ಆ ಗವಿಯಲ್ಲಿ ಬಂದಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ಸಿಂಹದ ಬಾಯಿ ಕಟ್ಟಾಕಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ಯೇಸುವಿನ ಶರೀರಕ್ಕೆ ಬಲ ಕೊಟ್ಟು ಆ ಪೆಟ್ಟು ತಾಳುವಂತೆ ನಿನಗೆ ತಾಳ್ಮೆ ಉಂಟಾಗ